ಹಲೋ ಎವ್ರಿವನ್, ನನ್ನ ಹೆಸರು ರಾಕೇಶ್. ಇದು ನನ್ನ ಯೂಟ್ಯೂಬ್ ಚಾನಲ್ ದ ಲಾಂಗ್ ಗೇಮ್. ಸುಮಾರು 1 ವರ್ಷ ಇಲ್ಲ 2 ವರ್ಷದ ಮುಂಚೆ ನನಗೊಂದು ಯೋಚನೆ ಬಂದಿತ್ತು, ಯಾಕೆ ಶ್ರೀಮಂತ ವ್ಯಕ್ತಿಗಳು ಶ್ರೀಮಂತರಾಗ್ತಾನೆ ಹೋಗ್ತಾರೆ, ಮಿಡಲ್ ಕ್ಲಾಸವರು ಮತ್ತು ಬಡವರು ಜೀವನ ಮಾಡೋದಕ್ಕೂ ಕಷ್ಟಪಡ್ತಿರ್ತಾರೆ. ನಾನು ಎಷ್ಟೋ ಜನ ನೋಡಿದ್ದೀನಿ, 50,000 60,000 ಸಂಬಳ ತೊಗೊತಿರ್ತಾರೆ, ಆದರೆ ಲಾಸ್ಟ್ ಮಂತ್ ಎಂಡ್ ಅಂತ ಬಂದಾಗ 1 ರೂಪಾಯಿನೂ ಅವ್ರ ಜೋಬಲ್ಲಿ ಇರೋದಿಲ್ಲ. ಇದು ಯಾಕೆ ಈ ಥರ ಆಗುತ್ತೆ ಅಂತ ನಾನು ಯೋಚನೆ ಮಾಡಿದಾಗ, ಮತ್ತು ಶ್ರೀಮಂತ ವ್ಯಕ್ತಿಗಳು ಹೆಂಗೆ ಥಿಂಕ್ ಮಾಡ್ತಾರೆ, ಮತ್ತು ಅವ್ರ ಹತ್ರ ಯಾಕೆ ಅಷ್ಟೊಂದು ದುಡ್ಡಿರುತ್ತೆ, ಮತ್ತು ಮಿಡಲ್ ಕ್ಲಾಸವ್ರು ಯಾಕೆ ಜೀವನ ಮಾಡೋದಕ್ಕೂ ಕಷ್ಟಪಡ್ತಿರ್ತಾರೆ ಅಂತ ಬಡವರು ಇಂಟರ್ನೆಟ್ಟಲ್ಲಿ ರಿಸರ್ಚ್ ಮಾಡೋದಕ್ಕೆ ಹೋದೆ, ಮತ್ತು ಅದ್ರ ರಿಲೇಟೆಡ್ ಬುಕ್ಸ್ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಇವಾಗ ಅದರಿಂದ ಸ್ವಲ್ಪ ಅವರು ಸಕ್ಸಸ್ಫುಲ್ ಆಗೋದಕ್ಕೆ ರೀಸನ್ ಏನು, ಮತ್ತು ಅವರು ಹೇಗೆ ಡೆವಲಪ್ ಆಗ್ತಾ ಬಂದರು, ಸ್ಟೆಪ್ ಬೈ ಸ್ಟೆಪ್ ಬರೋದಕ್ಕೆ ಹೇಗೆ ಕಾರಣ, ಮತ್ತು ಅವ್ರು ಬರೆದಿರೋ ಬುಕ್ಸ್ಗಳನ್ನ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಯಾವ್ಯಾವ ಪಾಯಿಂಟಲ್ಲಿ ಅವರು ಹೇಗೆ ಥಿಂಕ್ ಮಾಡಿದ್ದಾರೆ ಈ ಸ್ಟೇಜ್ಗೆ ಬರೋದಕ್ಕೆ, ಮತ್ತು ಅವರು ಅಷ್ಟು ಸಕ್ಸಸ್ಫುಲ್ ಆದ್ರೂ ಇನ್ನೂ ಹೇಗೆ ಗ್ರೋ ಆಗ್ತಿದ್ದಾರೆ ಅವ್ರ ಲೈಫಲ್ಲಿ, ಹಾಗೆ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ಪ್ರತಿಯೊಬ್ಬ ಸಕ್ಸಸ್ಫುಲ್ ಪರ್ಸನ್ ಹಿಂದೆ ನಾನು 4 ಇಂಪಾರ್ಟೆಂಟ್ ಪಾಯಿಂಟ್ನ ಕಾಮನ್ ಆಗಿ ಅಬ್ಸರ್ವ್ ಮಾಡಿದೆ. ಅದರಲ್ಲಿ ಮೊದಲನೇದು ಮೈಂಡ್ಸೆಟ್. ಶ್ರೀಮಂತ ವ್ಯಕ್ತಿಗಳು ಹೇಗೆ ಅವ್ರ ಮೈಂಡ್ನ ಡೆವಲಪ್ ಮಾಡ್ಕೊಂಡಿರ್ತಾರೆ, ಮತ್ತು ಯಾವುದಾದ್ರೂ ಒಂದು ಪ್ರಾಬ್ಲಮ್ ಬಂದರೆ ಅವರು ಯೋಚನೆ ಮಾಡಿ ಅದನ್ನು ಹೇಗೆ ಸಾಲ್ವ್ ಮಾಡೋದಕ್ಕೆ ನೋಡ್ತಾರೆ. ಶ್ರೀಮಂತ ವ್ಯಕ್ತಿಗಳು ಯಾವತ್ತೂ ಪ್ರಾಬ್ಲಮ್ ಥರ ನೋಡೋದಿಲ್ಲ, ಆ ಪ್ರಾಬ್ಲಮ್ನ ಒಂದು ಆಪರ್ಚುನಿಟಿಯಾಗಿ ನೋಡಿಕೊಂಡು ಅದನ್ನು ಬೇರೆ ಜನಗಳಿಗೆ ಸಾಲ್ವ್ ಮಾಡಿದ್ರೆ ಅವ್ರು ಹೆಂಗೆ ಅದರಿಂದ ದುಡಿಬೋದು ಅಂತ ಯೋಚನೆ ಮಾಡ್ತಾರೆ. ಆದರೆ ಮಿಡಲ್ ಕ್ಲಾಸ್ ಜನಗಳು ಏನಾದ್ರು ಒಂದು ಪ್ರಾಬ್ಲಮ್ ಬಂತು ಅಂದರೆ ಆ ಪ್ರಾಬ್ಲಮ್ನೇ ಯೋಚನೆ ಮಾಡ್ತಿರ್ತಾರೆ ಹೊರತು ಅದಕ್ಕೆ ಸೊಲ್ಯೂಷನ್ ಏನು ಮಾಡ್ಬೋದು, ಹೆಂಗೆ ನಾವು ಇಂಪ್ರೂವ್ ಮಾಡ್ಬೋದು ಅಂತ ಯೋಚನೆ ಮಾಡಲ್ಲ. ಸೆಕೆಂಡ್ ಪಾಯಿಂಟು ಬಿಸ್ನೆಸ್. ನೀವು ಯಾವುದೇ ಶ್ರೀಮಂತ ವ್ಯಕ್ತಿಗಳನ್ನ ನೋಡಿ, ಅವರು ಯಾರ ಹತ್ರ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತ ಯಾರೂ ಕೇಳಲ್ಲ, ಯಾವ ಬಿಸ್ನೆಸ್ ಅವ್ರು ಮಾಡ್ತಿದ್ದಾರೆ ಅಂತಲೇ ಎಲ್ರಿಗೂ ಯೋಚನೆ ಬರೋದು. ಎಕ್ಸಾಂಪಲ್ ಹೇಳಿದ್ರೆ ಅಂಬಾನಿ ಅಂದರೆ ರಿಲಯನ್ಸ್ ಅಂತ ಹೇಳ್ತಾರೆ ಹೊರತು ಅವ್ರು ಯಾರ ಜೊತೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಲ್ಲ. ಇಲ್ಲಿ ಬಿಸ್ನೆಸ್ ಅಂದರೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಮಾಡೋದೇ ಬಿಸ್ನೆಸ್ ಅಲ್ಲ, ಒಂದು ಚಿಕ್ಕ ಪ್ರಾಬ್ಲಮ್ನ ಜನಗಳಿಂದ ಅದನ್ನು ಹೆಂಗೆ ಸಾಲ್ವ್ ಮಾಡೋದು, ಅದೇ ಆ್ಯಕ್ಚುಲ್ ಬಿಸ್ನೆಸ್ಸು. ಸೊ ನೆಕ್ಸ್ಟ್ ಟೈಮು ಬಿಸ್ನೆಸ್ ಅಂದರೆ ವ್ಯಾಪಾರ ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಯೋಚನೆ ಮಾಡಬೇಡಿ. ಜನಗಳು ಎದುರಿಸ್ತಿರೋ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ನ ಕಂಡುಹಿಡಿದು ಆ ಸೊಲ್ಯೂಷನಿಂದ ನೀವು ಹೇಗೆ ಗೇನ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ಥರ್ಡ್ ಪಾಯಿಂಟ್ ಬಂದು ಫೈನಾನ್ಷಿಯಲ್ ನಾಲೆಡ್ಜು. ಯಾರೇ ದುಡ್ಡಿರೋ ವ್ಯಕ್ತಿಗಳು ಫೈನಾನ್ಷಿಯಲ್ ನಾಲೆಡ್ಜು ಯಾವಾಗಲೂ ತುಂಬ ಹೈ ಆಗಿರುತ್ತೆ, ಏಕೆಂದರೆ ಅವ್ರಿಗೆ ಗೊತ್ತು ದುಡ್ಡನ್ನ ಹೇಗೆ ಸಾಧನೆ ಮಾಡಬೇಕು, ಮತ್ತು ಆ ದುಡ್ಡನ್ನ ಹೇಗೆ ಸೇವ್ ಮಾಡಬೇಕು, ಮತ್ತು ಸೇವ್ ಮಾಡೋದ್ರ ಜೊತೆಗೆ ಹೇಗೆ ಅದನ್ನು ಇನ್ವೆಸ್ಟ್ ಮಾಡಬೇಕು ಅಂತ. ಏಕೆಂದರೆ ಸುಮ್ಮನೆ ನಾವು ಹಣ ಸಂಪಾದನೆ ಮಾಡೋದ್ರಿಂದ ಶ್ರೀಮಂತರಾಗಲ್ಲ, ಆ ಸಂಪಾದನೆ ಮಾಡಿರೋ ಹಣನ ಹೆಂಗೆ ಉಳಿಸ್ಬೇಕು, ಮತ್ತು ಅದನ್ನು ಹೇಗೆ ನಾವು ಇನ್ವೆಸ್ಟ್ ಮಾಡಿ ಆ ಹಣನ ಹೇಗೆ ಹಣ ದುಡಿಯೋ ಥರ ಮಾಡಬೇಕು, ಆವಾಗಷ್ಟೇ ನಾವು ಶ್ರೀಮಂತರಾಗೋದಕ್ಕೆ ಸಾಧ್ಯ. ಆಮೇಲೆ ಅವರು ಯಾವಾಗಲೂ ಲಾಂಗ್ ಟರ್ಮ್ ವಿಷನ್ಸ್ನ ಥಿಂಕ್ ಮಾಡ್ತಾರೆ ಹೊರತು ಹೇಗೆ 1 ತಿಂಗಳಲ್ಲಿ ಶ್ರೀಮಂತ ಆಗೋದು, 2 ತಿಂಗಳಲ್ಲಿ ಶ್ರೀಮಂತ ಆಗೋದು ಅಂತ ಯಾರೂ ಯಾವತ್ತೂ ಯೋಚನೆ ಮಾಡಿಲ್ಲ, ಇನ್ನು ಮುಂದೆನೂ ಅವರು ಮಾಡೋದಿಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ ದುಡ್ಡು ಯಾವತ್ತೂ ಒಂದೇ ದಿನದಲ್ಲಿ ಡಬಲ್ ಆಗೋದು, ತ್ರಿಬಲ್ ಆಗೋದು ಅವೆಲ್ಲ ಆಗೋದಿಲ್ಲ ಅಂತ. 4ನೇ ವಿಷಯ, ಅವರು ಕಾಮನ್ ಆಗಿ ಮಾಡೋದು ಹ್ಯಾಬಿಟ್ಸ್. ಅವರು ಯಾವುದೇ ಸಣ್ಣ ವಿಷಯಗಳನ್ನೂ ಆಗಲಿ ಒಂದು ಸಲ ಅದು ಹ್ಯಾಬಿಟ್ ಅಂತ ಅವ್ರು ಕನ್ಸಿಡರ್ ಮಾಡಿದ ಮೇಲೆ ಅವ್ರು ಯಾವತ್ತೂ ಅದನ್ನು ಸ್ಟಾಪ್ ಮಾಡೋದಕ್ಕೆ ಹೋಗಲ್ಲ. ಎಕ್ಸಾಂಪಲ್ ಅಂದರೆ ಅವರು ತಿನ್ನೋ ಫುಡ್ಡು, ಅವರು ಯಾವತ್ತೂ ಜಂಕ್ ಫುಡ್ಸ್ನಾಗಲಿ ಆಯಿಲಿ ಫುಡ್ಸ್ ಆಗಲಿ ಫ್ರೈಡ್ ಐಟಮ್ಸ್ ಆಗಲಿ ಯಾವತ್ತೂ ತಿನ್ನೋದಕ್ಕೆ ಹೋಗಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತು ಆ ಐಟಮು ಅವ್ರ ಹೆಲ್ತ್ಗೆ ಒಳ್ಳೆಯದಲ್ಲ. ಆಮೇಲೆ ಅವರು ಯಾವಾಗಲೂ ಹೊಸ ವಿಷಯ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಮತ್ತು ಅವರು ಯಾವಾಗಲೂ ಆ ಕೆಲಸನ ಅವ್ರ ಲೈಫಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೆ ಇಷ್ಟಪಡ್ತಿರ್ತಾರೆ. ಯಾವತ್ತೂ ನನಗೆ ಇಷ್ಟು ಕಲ್ತಿರೋದು ಸಾಕು, ನಾನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ ಅಂತ ಅವ್ರು ಯಾವತ್ತೂ ಹೇಳೋದಿಲ್ಲ, ಏಕೆಂದರೆ ಅವ್ರಿಗೆ ಗೊತ್ತು ಲೈಫ್ ಈಸ್ ಕೀಪ್ ಆನ್ ಲರ್ನಿಂಗ್. ಸೊ ಈ 4 ಪಾಯಿಂಟ್ನ ನಾನು ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಇನ್ನು ಮುಂದೆ ನನ್ನ ಚಾನಲಲ್ಲಿ ಯಾವುದೇ ವಿಡಿಯೋ ಬಂದ್ರೂ ಈ 4 ವಿಷಯಗಳಿಗೆ ಸಂಬಂಧಪಟ್ಟಿದ್ದು ಮಾತ್ರನೇ ಬರುತ್ತೆ. ಇಲ್ಲ ಅದರಿಂದ ನೀವು ಒಂದು ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಳ್ಳೋದ್ರ ಬಗ್ಗೆ ಕಲಿತೀರಾ, ಇಲ್ಲ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಯಾವುದಾದ್ರೂ ಯೋಚನೆ ಮಾಡ್ತಿದ್ರೆ ಅದನ್ನು ಯಾವ್ಯಾವ ಥರ ಸ್ಟಾರ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಲಿತೀರಾ. ಇನ್ನೊಂದು ಫೈನಾನ್ಷಿಯಲ್ ನಾಲೆಡ್ಜು, ನೀವು ಸಂಪಾದನೆ ಮಾಡಿರೋ ಹಣನ ಎಲ್ಲಿ ಯಾವ ಥರ ಹೇಗೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು ಇರುತ್ತೆ, ಮತ್ತು ಅದು ನಿಮಗೆ ಫ್ಯೂಚರಲ್ಲಿ ವೆಲ್ತ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇರುತ್ತೆ. ಇಲ್ಲಾಂದರೆ ನೀವು ಹ್ಯಾಬಿಟ್ಸು, ಯಾವ್ಯಾವ ಥರ ಚಿಕ್ಕ ಹ್ಯಾಬಿಟ್ಗಳು ಮುಂದೆ ಫ್ಯೂಚರಲ್ಲಿ ದೊಡ್ಡ ರಿಸಲ್ಟ್ಸ್ ಕೊಡುತ್ತೆ ಅನ್ನೋದನ್ನು ಈಗ ಆಲ್ರೆಡಿ
ಕ್ರಿಯೇಟ್ ಮಾಡಿರೋದನ್ನು ಮತ್ತು ಇನ್ನು ಮುಂದೆ ಮಾಡಬೇಕು ಅಂದ್ಕೊಂಡಿರೋದಕ್ಕೆ ಎಷ್ಟು ಹ್ಯಾಬಿಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಲೈಫಲ್ಲಿ, ಈ ಥರ ವಿಷಯಗಳ ಬಗ್ಗೆನೇ ಇನ್ನು ಮುಂದೆ ವಿಡಿಯೋಗಳು ಬರ್ತಾ ಇರುತ್ತೆ. ಇನ್ನೊಂದು ವಿಷಯ, ನಾನು ಈ ವಿಷಯಗಳನ್ನ ಹೇಳ್ತಾ ಇದ್ದೀನಿ ಅನ್ನೋದ್ರಿಂದ ನಾನೇನು ಕೋಟ್ಯಾಧಿಪತಿ ಅಲ್ಲ, ಮತ್ತು ನಾನೇನು ಎಲ್ಲ ಕಲ್ತಿದ್ದೀನಿ, ನಾನು ಇದರಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ ಅಂತಲ್ಲ. ಲಾಸ್ಟ್ 1 year 2 yearsಯಿಂದ ನಾನು ಇದ್ರ ಬಗ್ಗೆ ಏನೇನು ಕಲ್ತಿದ್ದೀನಿ, ಇನ್ನು ಮುಂದೆ ಏನೇನು ಕಲಿಯೋದಕ್ಕೆ ಹೋಗ್ತಾಯಿದ್ದೀನಿ, ಆ ಪ್ರತಿಯೊಂದು ವಿಷಯನೂ ನಿಮ್ಗಳ ಜೊತೆ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ನನ್ನ ವೀಡಿಯೋಯಿಂದ ಒಬ್ಬರಾದರೂ ಒಂದು ಟಾಪಿಕ್ ಆದರೂ ಅವ್ರ ಲೈಫಲ್ಲಿ ಇನ್ಕ್ಲೂಡ್ ಆಗಿ ಅವ್ರ ಡಿಸಿಷನ್ಸ್ ಆಗಲಿ ಅವ್ರ ನಾಲೆಡ್ಜ್ ಆಗಲಿ ಇಂಪ್ರೂವ್ ಆದರೆ ಅದು ಒಂದೇ ನನಗೆ ಬೇಕಾಗಿರೋದು. ಏನು ಕಲಿತೀನೋ ಅದನ್ನು ಹೇಳ್ತೀನಿ. ಯಾರು ಈ ವಿಡಿಯೋ ನೋಡೋದ್ರಿಂದ ಕೋಟ್ಯಾಧಿಪತಿ ಆಗೋದಿಲ್ಲ ಅಂತ ನನಗೂ ಗೊತ್ತಿದೆ. ಆದರೆ ಇವಾಗ ನೀವು ಲೀಡ್ ಮಾಡ್ತಿರೋ ಲೈಫ್ನ ಹೇಗೆ ಬೆಟರ್ ಮಾಡ್ಕೊಬಿಡೋದು ಅನ್ನೋ ಒಂದು ಪಾಯಿಂಟ್ ಆದರೂ ನೀವು ಕಲಿತೀರಾ ಅಂತ ನಂಬಿದ್ದೀನಿ. ನಾನು ಯಾವತ್ತೂ 1 ವರ್ಷದಲ್ಲಿ ಅಮೌಂಟ್ನ ಡಬಲ್ ಮಾಡೋದು ಹೇಗೆ, 30 ದಿನದಲ್ಲಿ ಕೋಟ್ಯಾಧಿಪತಿ ಆಗೋದು ಹೇಗೆ, ಈ ಥರ ವಿಡಿಯೋಗಳನ್ನ ನಾನು ಯಾವತ್ತೂ ಮಾಡಲ್ಲ. ಏಕೆಂದರೆ ಅದು ನನಗೂ ಗೊತ್ತಿದೆ ಅದೆಲ್ಲ ನಿಮ್ಮನ್ನು ಮಿಸ್ಲೀಡ್ ಮಾಡೋ ಥರ ಇರುತ್ತೆ ಅಂತ. ಸೊ ಇರೋ ಅಮೌಂಟ್ನ ಹೇಗೆ ಸೇವ್ ಮಾಡಬೇಕು, ಹೇಗೆ ಉಳಿಸ್ಬೇಕು, ಹೇಗೆ ಗ್ರೋ ಮಾಡೋದ್ರ ಬಗ್ಗೆ ಮಾತ್ರ ಹೇಳ್ತೀನಿ. ಆಮೇಲೆ ಈ ಎಲ್ಲ ವಿಷಯಗಳು ಲಾಂಗ್ ಟರ್ಮಲ್ಲಿ ಮಾತ್ರ ನಿಮಗೆ ರಿಸಲ್ಟ್ಸ್ನ ಕೊಡುತ್ತೆ. ಸೊ ಅದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ಲಾಂಗ್ ಗೇಮ್ ಅಂತ ಇಟ್ಟಿರೋದು. ಸೊ ವಿಡಿಯೋ ಕ್ಲಾರಿಟಿ ಆಗಲಿ ಎಡಿಟ್ ಬಗ್ಗೆ ಆಗಲಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಾನು ಏನು ವಿಷಯ ಹೇಳ್ತಾ ಇದ್ದೀನಿ ಮತ್ತು ನೀವು ಅದರಿಂದ ಯಾವ ವಿಷಯಗಳನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ, ಅದನ್ನು ನಿಮ್ಮ ಲೈಫಲ್ಲಿ ಹೇಗೆ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ. ಮತ್ತು ನೀವು ಮುಂದೆ ತಗೊಳ್ಳೋ ಫೈನಾನ್ಷಿಯಲ್ ಡಿಸಿಷನ್ಸ್ ಆಗಲಿ, ನೀವು ಯೋಚನೆ ಮಾಡೋ ಮೈಂಡ್ಸೆಟ್ ಥಿಂಕಿಂಗ್ ಆಗಲಿ ಬದಲಾದರೆ ಆ್ಯಕ್ಚುಲಿ ಅದು ಇಂಪಾರ್ಟೆಂಟ್ ಆಗುತ್ತೆ ಹೊರತು ನಾನು ಮಾಡಿರೋ ಎಡಿಟು, ನಾನು ಮಾಡಿರೋ ಕಂಟೆಂಟಿಂದ ಅಲ್ಲ. ಈ ಜರ್ನಿಲಿ ನಾನು ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನನ್ನ ಜೊತೆ ಸೇರಿ ನೀವು ಕಲಿತೀರಾ. ಸೊ ಅದರಿಂದ ನಿಮ್ಮ ಲೈಫು ಇವತ್ತಿಗಿಂತ ನಾಳೆ ಅಟ್ಲೀಸ್ಟ್ 1% ಆದರೂ ಇಂಪ್ರೂವ್ ಆಗುತ್ತೆ ಮತ್ತು ನಿಮ್ಮ ಫ್ಯೂಚರ್ ಗ್ರೋತ್ ಚೆನ್ನಾಗಿರುತ್ತೆ ಅಂತ ನಂಬಿದ್ದೀನಿ. ಆಲ್ವೇಸ್ ಕೀಪ್ ಗೋಯಿಂಗ್ ಆ್ಯಂಡ್ ಕೀಪ್ ಗ್ರೋಯಿಂಗ್ ಆ್ಯಂಡ್ ಆಲ್ವೇಸ್ ಪ್ಲೇ ದಿ ಲಾಂಗ್ ಗೇಮ್. ಸೊ ಥ್ಯಾಂಕ್ ಯು.